ಇವತ್ತಿನ ಮ್ಯಾಚ್ ಬೋರಿಂಗ್ ಓಕೆ, ಇವತ್ತಿನ ಮ್ಯಾಚ್ ಚೆನ್ನಾಗಿತ್ತು, ಸ್ವಲ್ಪ ಬೋರಿಂಗ್ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಒನ್ ಸೈಡ್ ಮ್ಯಾಚ್ ಆಗೋಯ್ತು. ಸೊ ನೆಕ್ಸ್ಟ್ ಮ್ಯಾಚ್ ಅಲ್ಟಿಮೇಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ನಮ್ಮ ಬದ್ಧ ವಿರೋಧಿಗಳ ಜೊತೆ ಇದೆ. 5ನೇ ತಾರೀಕು ಎಲ್ಲ ಕಾಯ್ತಾರೆ. ಮಿಸ್ ಮಾಡದೆ ಬನ್ನಿ. ಮಿಸ್ ಮಾಡದೆ ಬರೋಕ್ಕೆ ಯಾರಿಗೂ ಟಿಕೆಟ್ ಸಿಗಲ್ಲ ಅಂತ ನಮಗೂ ಗೊತ್ತು. ನಮ್ಗೆ ಸಿಕ್ಕಿದ್ರೆ ನಾವು ಬರ್ತೀವಿ. ಅದೇ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಮ್ಯಾಚ್ ಮೋಸ್ಟ್ಲಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೋಸ್ಟ್ಲಿ 100% ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಮ್ಯಾಚ್ ಓಕೆ ಅಂತ ಅನಿಸ್ತು. ಯಾಕಂದರೆ ಒನ್ ಸೈಡ್ ಆಗಿಬಿಟ್ರೆ ನಮ್ಮವ್ರು ಯಾವಾಗಲೂ ಫೇಮಸ್ ಆಗಿರೋದೇ ಬಾಯಿಗೆ ಬರ್ಸಿ ಗೆಲ್ಲಕ್ಕೆ. ಸೊ ಅದೇ ಮಾಡಿಲ್ಲ ಅಂದರೆ ನಮ್ಗೆ ಅದು ಸ್ವಲ್ಪ ಬೇಸರ ಆಗುತ್ತೆ. ಸೊ ಆದರೂ ಇವತ್ತು ಚೆನ್ನಾಗಿ ಆಡಿದ್ರು. ಇದೇ ಥರ ಆಡ್ಬಿಟ್ರೆ 8 ಮ್ಯಾಚ್ ಗೆದ್ಬಿಟ್ರೆ ಡೈರೆಕ್ಟ್ ಪ್ಲೇ ಆಫ್ ಅಷ್ಟೇ. ಅಂದ್ರು ಇವಾಗ ನಡೆದಿದ್ದ ಮ್ಯಾಚ್ಗೆ CSK ಜರ್ಸಿ ಎಲ್ಲ ಹಾಕೊಂಡ್ ಬಂದವ್ರೆ. ಎಷ್ಟೊಂದು ಜನ ಬಂದವ್ರೆ ಅಂಕಲ್ ಮಕ್ಳು ಇರ್ಬೇಕು ಬಿಟ್ರೆ ಹೋಗಿ ಅಲ್ಲ, ಏನು ಮಾಡೋಕ್ಕಲ್ಲ. ಇವಾಗ ನೋಡಿ, ಒಂದು ಒಳ್ಳೆ ಗದ್ದೆ ಇದ್ರೆ ಒಂದೊಂದು ಮಧ್ಯೆ ಕಾಂಗ್ರೆಸ್ ಸತ್ತೆ ಇರುತ್ತೆ. ಕರೆಕ್ಟಾ ಇಲ್ವಾ? ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಪೈರ್ ಚೆನ್ನಾಗಿ ಬರುತ್ತೆ ಕಾಂಗ್ರೆಸ್ ಸತ್ತೆ ಇದ್ರೆ. ಹಂಗೆ ನಾವು ಚೆನ್ನಾಗಿ ಗೆಲ್ತೀವಿ ಅವ್ರಿಬ್ರು. ನಮಗೆ ವಿರಾಟ್ ಕೊಹ್ಲಿ ನೋಡಿ ಎಷ್ಟು ಹೊಡೆದ್ರು ಹೇಳಿ ಇವತ್ತು? ಎಷ್ಟು ಹೊಡೆದ್ರು? 69 ರನ್ ಹೊಡೆದ್ರು ವಿರಾಟ್ ಕೊಹ್ಲಿ. ಹೌದು, ನನ್ನ ಜರ್ಸಿ ನಂಬರೇ 69. ಸೊ ವಿರಾಟ್ ಕೊಹ್ಲಿ ಅವರು ಇವತ್ತು 69 ಹೊಡೆದ್ರು. ಸರಿ, ಸಿಗೋಣ. ಥ್ಯಾಂಕ್ ಯು.